ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪೀರಿಯಡಿನ ಬ್ಲಡ್ ಫ್ಲೋ ಏನಿರುತ್ತೆ ಕೆಲವೊಬ್ಬರಲ್ಲಿ ಬಹಳ ಕಡಿಮೆ ಆಗಿಬಿಡುತ್ತೆ, ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದಕ್ಕೆ ಏನೇನು ಕಾರಣ ಇರುತ್ತೆ, ನಾವು ಹೇಗೆ ಇದನ್ನು ಟ್ರೀಟ್ ಮಾಡ್ಬೋದು ಆ್ಯಂಡ್ ಯಾವಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು ಅಂತ ತಿಳ್ಕೊಳ್ಳೋಣ. ನಾವು ಈ ಹೈಪೋಮೆನೋರಿಯಾ ಅಥವಾ ಸ್ಕ್ಯಾಂಟಿ ಪೀರಿಯಡ್ಸನ್ನು ಹೇಗೆ ಡಿಫೈನ್ ಮಾಡ್ತೇವೆ? ಈಗ ಸಪೋಸ್ ನಿಮ್ಮ ಪೀರಿಯಡು 5 ದಿವಸದಿತ್ತು ಆ್ಯಂಡ್ ಈಗ ನಿಮ್ಮ ಪೀರಿಯಡು 2 ದಿವಸದಾಗಿದೆ ಅಥವಾ 1 ದಿವಸದಾಗ್ತಾ ಇದೆ ಅಂದಾಗ ಅದು ಸ್ಕ್ಯಾಂಟಿ ಪೀರಿಯಡ್ಸ್ ಅಂತ ಅರ್ಥ. 5 ದಿವಸದಿದ್ದ ಪೀರಿಯಡ್ 4 ದಿನ ಆಗಿದೆ ಅಂದಾಗ ಅದು ದೊಡ್ಡ ವಿಷಯ ಆಗೋದಿಲ್ಲ, ಅದನ್ನ ನಾವು ಸ್ಕ್ಯಾಂಟಿ ಪೀರಿಯಡ್ಸ್ ಅಂತ ಹೇಳ್ತಾ ಇರೋದಿಲ್ಲ. ಮೊದಲು ನೀವು 4-5 ಪ್ಯಾಡ್ ಅನ್ನ ಚೇಂಜ್ ಮಾಡ್ತಾ ಇದ್ರಿ ಎವ್ರಿ ಡೇ ಅಂಡ್ ಈಗ ನೀವು ಹಾರ್ಡ್ಲಿ 1 ಅಥವಾ 2 ಪ್ಯಾಡ್ ಚೇಂಜ್ ಮಾಡ್ತಾ ಇದ್ದೀರಿ ಅಂದಾಗ ಅದು ಸ್ಕ್ಯಾಂಟಿ ಪೀರಿಯಡ್ ಆಗ್ತಾ ಇರುತ್ತೆ. ಫಸ್ಟು ಯೂಶ್ವಲಿ ಈ ಪೀರಿಯಡ್ ಸ್ಟಾರ್ಟ್ ಆದಾಗ ಫಸ್ಟ್ 1-2 ಡೇಸ್ ಏನಿರುತ್ತೆ, ಫ್ಲೋ ಏನಿರುತ್ತೆ, ಈ ರಕ್ತಸ್ರಾವವೇನಿರುತ್ತೆ ಅದು ಸ್ವಲ್ಪ ಹೆಚ್ಚಾಗಿರುತ್ತೆ. ಕ್ರಮೇಣವಾಗಿ 3rd-4th ಡೇ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಈ ಸ್ಕ್ಯಾಂಟಿ ಪೀರಿಯಡ್ಸಲ್ಲಿ ಏನಾಗ್ತಾ ಇರುತ್ತೆ, ಈ ಫಸ್ಟ್ 1-2 ಡೇಸ್ ಸಹ ತುಂಬ ಕಡಿಮೆನೇ ಫ್ಲೋ ಆಗ್ತಾ ಇರುತ್ತೆ. ಸೊ ಆವಾಗ ಸಹ ನಾವು ಇದನ್ನು ಸ್ಕ್ಯಾಂಟಿ ಫ್ಲೋ ಅಂತ ಇರ್ತೇವೆ. ಸೊ ಈ ಸ್ಕ್ಯಾಂಟಿ ಪೀರಿಯಡ್ಸ್ ಅಥವಾ ಈ ಪೀರಿಯಡ್ ಕಡಿಮೆ ಆಗೋದಕ್ಕೆ ಕಾರಣ ಏನು? ಫಸ್ಟ್ ಕಾಮನ್ ಕಾಸ್ ಅಂದರೆ ಏಜ್. ಈಗ ಒಂದು ಮಹಿಳೆಗೆ ಹೇಗೆ ತನ್ನ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಈ ಪ್ರೌಢಾವಸ್ಥೆಯ ಟೈಮಲ್ಲಿ, ಅಥವಾ ಹೇಗೆ ಅವಳಿಗೆ ಈ ಪೀರಿಯಡ್ ನಿಲ್ತಾ ಇರುತ್ತೆ ಪೆರಿಮೆನೋಪಾಸ್ ಋತುಬಂಧದ ಟೈಮಲ್ಲಿ, ಈ ಥರ ಪೀರಿಯಡ್ಸ್ ಕಡಿಮೆ ಆಗೋದು ನಾರ್ಮಲ್. ಸೊ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಇರಬೇಕಾದ್ರೆ ಜಸ್ಟ್ ಒಂದು ಸ್ವಲ್ಪ ಸ್ಪಾಟಿಂಗ್ ಥರ ಆಗ್ಬೋದು, 1-2 ದಿನ ಸ್ವಲ್ಪ ಬ್ಲೀಡ್ ಆಗ್ಬೋದು, ಅದು ನಾರ್ಮಲ್ ಇರುತ್ತೆ. 45 ಇಯರ್ಸ್ ಆದಮೇಲೆ 50 ಇಯರ್ಸಿಗೆ ನಿಯರ್ ಆಗ್ತಾ ಬಂದ ಹಾಗೆ ಈ ಪೀರಿಯಡ್ ನಿಲ್ಲೋ ಟೈಮಲ್ಲೂ ಸಹ ಪೀರಿಯಡ್ಸ್ ಕ್ರಮೇಣವಾಗಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ಬೋದು. ಇದು ನಾರ್ಮಲ್, ಇದಕ್ಕೆ ಏನೂ ಟ್ರೀಟ್ಮೆಂಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೆಕೆಂಡ್ ಕಾಮನ್ ಕಾಸ್ ಅಂದರೆ ಜೆನೆಟಿಕ್ಸ್, ಅಂದರೆ ಅನುವಂಶಿಕತೆ. ಯಾವ ಮಹಿಳೆಗೆ ಈ ಥರ ಸ್ಕ್ಯಾಂಟಿ ಪೀರಿಯಡ್ ಅರ್ಥ ಇರುತ್ತೆ, ಅವರ ತಾಯಿಗಾಗಲಿ ಅವರ ತಂಗಿಗಾಗಲಿ ಇದೇ ಥರ ಇರುತ್ತೆ. ಸೊ ಇದು ಜೆನೆಟಿಕ್ ಇರ್ಬೋದು. ಸೊ ಇದರಲ್ಲೂ ಸಹ ಏನು ವರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹೀಗಾಗಿದ್ದ ಮಾತ್ರಕ್ಕೆ ಅವರಿಗೆ ಮುಂದೆ ಪ್ರೆಗ್ನೆಂಟ್ ಆಗಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ, ಈ ಥರ ಏನೂ ಇರೋದಿಲ್ಲ. ಇದು ಜೆನೆಟಿಕಲಿ ಈ ಥರ ಇರೋದ್ರಿಂದ ಇಟ್ ಈಸ್ ಕ್ವೈಟ್ ನಾರ್ಮಲ್. ಈಗ ಮೂರನೇ ಕಾರಣ ಅಂತ ಹೇಳಿದರೆ ಇರ್ರೆಗ್ಯುಲರ್ ಆರ್ ನೋ ಓವ್ಯುಲೇಷನ್, ಅಂಡೋತ್ಪತ್ತಿ ಸರಿಯಾಗಿ ಆಗ್ತಾ ಇರೋದಿಲ್ಲ. ಈಗ ಪೀರಿಯಡ್ಸ್ ಅಂದರೆ ಏನು? ನಮ್ಮ ಗರ್ಭಕೋಶ ಪ್ರಿಪೇರ್ ಮಾಡ್ತಾ ಇರುತ್ತೆ. ಹೌದು, ಒಂದು ಅಂಡಾಶಯದಿಂದ ಒಂದು ಎಗ್ ಬರುತ್ತೆ, ಒಂದು ಸ್ಪರ್ಮ್ ಬರುತ್ತೆ, ಅವೆರಡು ಕೂರ್ಕೊಂಡಾಗ ನಾನು ಅದಕ್ಕೆ ಆ ಒಂದು ಬೆಡ್ಡನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಹೋಲ್ಡ್ ಮಾಡಲಿಕ್ಕೆ ಅಂತ. ಸೊ ಯಾವಾಗ ಈ ಥರ ಪ್ರೆಗ್ನೆನ್ಸಿ ಆಗೋದಿಲ್ಲ, ಅದು ಶೆಡ್ ಆಗುತ್ತೆ, ಅದು ಹೊರಗಡೆ ಹೋಗ್ತಾ ಇರುತ್ತೆ. ಕೆಲವೊಂದು ಟೈಮಲ್ಲಿ ಸರಿಯಾಗಿ ಅಂಡೋತ್ಪತ್ತಿ ಆಗದೆ ಇದ್ದಾಗ ಈ ಗರ್ಭಕೋಶದ ಒಳಗೋಡೆ ಏನಿರುತ್ತೆ ಸರಿಯಾಗಿ ಫಾರ್ಮ್ ಆಗದೆ ಬಹಳಷ್ಟು ಸ್ಕ್ಯಾಂಟಿ ಅಥವಾ ಬಹಳ ಕಡಿಮೆ ಬ್ಲಡ್ ಫ್ಲೋ ಆಗ್ತಾ ಇರ್ಬೋದು. 4ನೇ ಕಾರಣ ಅಂತ ಹೇಳಿದರೆ ಸ್ಟ್ರೆಸ್. ಯಾವುದೇ ಒಂದು ಮಾನಸಿಕ ಒತ್ತಡದಿಂದ, ಖಿನ್ನತೆಯಿಂದ, ಏನಾದರೂ ತುಂಬ ಸ್ಟ್ರೆಸ್ ಆಗಿ ಹೋದಾಗ ಎಲ್ಲ ಏನಾಗುತ್ತೆ, ನಮ್ಮ ಬ್ರೈನ್ ಈ ಅಂಡಾಶಯಗಳಿಗೆ ಒಂದು ಸಿಗ್ನಲ್ ಅನ್ನ ಕಳಿಸುತ್ತೆ ಆ್ಯಂಡ್ ಅದು ಈ ಹಾರ್ಮೋನ್ಸ್, ಈ ಈಸ್ಟ್ರೋಜನ್ ಆಗಲಿ ಪ್ರೊಜೆಸ್ಟ್ರಾನ್ ಆಗಲಿ ಕಡಿಮೆ ಅದನ್ನು ಸೆಕ್ರೇಟ್ ಮಾಡ್ತಾ ಇರ್ಬೋದು. ಆ್ಯಂಡ್ ಆವಾಗ ಈ ನಮ್ಮ ಬ್ಲಡ್ ಫ್ಲೋ ಏನಿರುತ್ತೆ ಅದು ಕಡಿಮೆ ರಿಲೀಸ್ ಆಗ್ತಾ ಇರುತ್ತೆ. ಸೊ ಸ್ಟ್ರೆಸ್ ಸಹ ಒಂದು ಕಾರಣದಿಂದ ನಿಮಗೆ ಈ ಥರ ಕಡಿಮೆ ಬ್ಲಡ್ ಫ್ಲೋ ಆಗ್ತಾ ಇರ್ಬೋದು. ಇನ್ನೊಂದು ಕಾಮನ್ ಕಾರಣ ಈ ಥರ ಕಡಿಮೆ ರಕ್ತಸ್ರಾವವಾಗ್ತಾ ಇದೆ ಅಂದರೆ ಅದು PCOS ಇರ್ಬೋದು ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಈ ಅಂಡಾಶಯದ ಮೇಲೆ ನೀರ್ಗುಳ್ಳೆಗಳ ಥರ ಇರ್ತವೆ ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಮಹಿಳೆಗೆ ಸುಮಾರಷ್ಟು ಸಿಂಪ್ಟಮ್ಸ್ ಇರ್ತವೆ. ಅವಳಿಗೆ ಕೂದಲಿನ ಹೇರ್ ಗ್ರೋತ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ, ಅದು ಮುಖದ ಮೇಲೆ ಎದೆ ಮೇಲೆ ಎಲ್ಲ ಜಾಸ್ತಿ ಹೇರ್ ಗ್ರೋತ್ ಇರ್ಬೋದು, ಮೊಡವೆಗಳು ಬರ್ತಾ ಇರ್ತವೆ, ವೇಟ್ ಗೇನ್ ಆಗುತ್ತೆ, ಪೀರಿಯಡ್ ಸಹ ಇರ್ರೆಗ್ಯುಲರ್ ಆಗುತ್ತೆ, ಅಂಡೋತ್ಪತ್ತಿ ಸರಿಯಾಗಿ ಆಗ್ತಾ ಇರೋದಿಲ್ಲ ಆ್ಯಂಡ್ ಫ್ಲೋ ಸಹ ಈ ರಕ್ತಸ್ರಾವ ಏನಾಗ್ತಾ ಇರುತ್ತೆ ಪೀರಿಯಡಿನ ಟೈಮಲ್ಲಿ ಅದು ಸಹ ಬಹಳ ಕಡಿಮೆ ಆಗಿಬಿಡ್ಬೋದು. ಇನ್ನೊಂದು ಕಾರಣ ಈ ಸ್ಕ್ಯಾಂಟಿ ಫ್ಲೋಯಿಗೆ ಅಂದರೆ ಈ ವಿಮೆನ್ ಯಾರು ಈ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್, ಈ ಗರ್ಭ ನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರ್ತಾರೆ ಅಥವಾ ಯಾವುದೇ ಒಂದು ಗರ್ಭ ನಿರೋಧಕ IUD ಇಂಟ್ರಾಯುಟ್ರೈನ್ ಡಿವೈಸಸ್ ಅನ್ನು ಹಾಕೊಂಡಿರ್ತಾರೆ ಲೈಕ್ ಕಾಪರ್ ಟಿ ಎಕ್ಸೆಟ್ರಾ, ಅಥವಾ ಕೆಲವೊಂದು ಗರ್ಭ ನಿರೋಧಕ ಇಂಜೆಕ್ಷನ್ಸ್ ಅನ್ನ ಇಂಪ್ಲಾಂಟ್ಸ್ ಅನ್ನ ತೆಗೆದುಕೊಳ್ತಾ ಇರೋರಲ್ಲಿ ಸಹ ಅವರ ಬ್ಲಡ್ ಫ್ಲೋ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಅವರಿಗೆ ಒಂದು ರೀತಿಯಿಂದ ಅಡ್ವಾಂಟೇಜು ಇರುತ್ತೆ. ಬ್ಲಡ್ ಫ್ಲೋ ಕಡಿಮೆ ಆದಾಗ ಅವರಿಗೆ ರಕ್ತಹೀನತೆಯನ್ನು ಕಡಿಮೆ ಮಾಡೋದು ಇರುತ್ತೆ.
ಈ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಲ್ಲಿ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಇರೋದ್ರಿಂದ ಅದು ಈ ಗರ್ಭಕೋಶದ ಒಳಗಡೆ ಇರುವಂತಹ ಎಂಡೋಮೆಟ್ರಿಯಂ ಅಥವಾ ಒಳಗೋಡೆಯನ್ನ ಅಷ್ಟು ಡೆವಲಪ್ ಆಗಲಿಕ್ಕೆ ಬಿಡೋದಿಲ್ಲ. ಅಂಡ್ ಆದ್ರಿಂದ ಈ ಫ್ಲೋ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ನೀವು ಯಾವಾಗ ಈ ಗುಳಿಗೆಯನ್ನ ನಿಲ್ಲಿಸ್ತೀರಾ ನಿಮ್ಮ ಫ್ಲೋ ರೆಗ್ಯುಲರ್ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಬಹಳಷ್ಟು ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸಹ ಈಗ ಆಗ್ಬೋದು. ಕೊಶಿಂಗ್ ಸಿಂಡ್ರೋಮ್ಸ್ ಅಲ್ಲಿ ಈಗ ಆಗ್ತಾ ಇರಬಹುದು. ನಿಮ್ಮ ಥೈರಾಯ್ಡಿನ ಲೆವೆಲ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಹೈಪರ್ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ ತುಂಬಾ ಕಡಿಮೆ ಇದೆ, ನೀವು ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದೀರಾ, ಇದರಿಂದ ಸಹ ಕೆಲವೊಮ್ಮೆ ಈ ತರ ಫ್ಲೋ ಕಡಿಮೆ ಆಗ್ತಾ ಇರಬಹುದು. ಇನ್ಸುಲಿನ್ ಜಾಸ್ತಿ ಆದಾಗ ನಿಮ್ಮ ಬಾಡಿಯಲ್ಲಿ, ಆಂಡ್ರೋಜನ್ ಹೆಚ್ಚಾದಾಗ ನಿಮ್ಮ ಬಾಡಿಯಲ್ಲಿ, ಸೊ ಈ ತರದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸಹ ನಿಮ್ಮ ಈ ಮುಟ್ಟಿನ ಟೈಮಲ್ಲಿ ಫ್ಲೋ ಏನಿರುತ್ತೆ ಅದು ತುಂಬಾ ಕಡಿಮೆ ಆಗ್ಬಿಡ್ಬೋದು. ನಿಮ್ಮ ವೇಟ್ ತುಂಬಾ ಕಡಿಮೆ ಇದೆ ಅಥವಾ ನೀವು ಅಂಡರ್ ವೇಟ್ ಆಗಿದ್ದೀರಾ ಅಥವಾ ನೀವು ಬಹಳ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಂಡ್ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಕೊಬ್ಬಿನಾಂಶ ಏನಿದೆ ಬಹಳ ಕಡಿಮೆ ಇದೆ. ಸೊ ಈ ತರ ಫ್ಯಾಟ್ ಕಡಿಮೆ ಆದಾಗ ಏನಾಗುತ್ತೆ, ಈ ಫ್ಯಾಟ್ ಕೆಲವೊಂದು ನಮ್ಮ ಹಾರ್ಮೋನ್ಸಿನ ಹೋಮಿಯೋಸ್ಟೇಸಿಸ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಬೇಕಾಗತ್ತೆ. ಸೊ ಈ ತರ ಫ್ಯಾಟ್ ಬಹಳ ಒಂದು ಲೆವೆಲ್ಗಿಂತ ಕಡಿಮೆ ಆಗಿ ಹೋದಾಗ ಅದು ಅಂಡೋತ್ಪತ್ತಿಯನ್ನ, ಓವ್ಯುಲೇಷನ್ ಅನ್ನ ಎಫೆಕ್ಟ್ ಮಾಡ್ಬೋದು, ಹಾರ್ಮೋನಲ್ ಲೆವೆಲ್ಸ್ ಅನ್ನ ಚೇಂಜ್ ಮಾಡ್ಬೋದು ಅಂಡ್ ನಿಮ್ಮ ಪೀರಿಯಡ್ಸ್ ಏನಿದೆ ಬಹಳ ಕಡಿಮೆ ಬರ್ಬೋದು, ಕೆಲವೊಬ್ಬರಿಗೆ ಪೀರಿಯಡ್ಸ್ ಬರೋದೇ ಇಲ್ಲ. ನೆಕ್ಸ್ಟ್ ಕಂಡೀಷನ್ ಅಂತ ಹೇಳಿದ್ರೆ ಈ ಗರ್ಭಾವಸ್ಥೆಯಲ್ಲಿ ಮತ್ತು ಸ್ತನಪಾನ ಮಾಡುವ ಹೆಂಗಸರಲ್ಲಿಯೂ ಸಹ ಈ ಪೀರಿಯಡ್ ಇಲ್ಲಿ ಹೋಗುವಂತ ಬ್ಲಡ್ ಏನಿದೆ ಅದು ಬಹಳ ಕಡಿಮೆ ಇರ್ಬೋದು. ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಕೆಲವೊಂದ್ಸಲ ಕೆಲವೊಬ್ಬ ಮಹಿಳೆಯರಿಗೆ ತಾವು ಪ್ರೆಗ್ನೆಂಟ್ ಇದೇವೆ ಅಂತ ಗೊತ್ತೇ ಆಗೋದಿಲ್ಲ. ಅವರಿಗೆ ಪೀರಿಯಡಿನ ಟೈಮಲ್ಲಿಯೇ ಸ್ವಲ್ಪ ಸ್ಪಾಟಿಂಗ್, ಒಂದೆರಡು ಡ್ರಾಪ್ ಬ್ಲಡ್ ಹೋಗ್ತಾ ಇರುತ್ತೆ, ನನಗೆ ಆ ಟೈಮಲ್ಲೇ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಅವರು ಅದನ್ನ ಚೆಕ್ ಮಾಡ್ಕೊಳ್ಳಿಕ್ಕೂ ಹೋಗೋದಿಲ್ಲ. ಈ ತರ 2-3 ತಿಂಗಳ ಆಗತ್ತೆ, ಆಮೇಲೆ ಅವ್ರಿಗೆ ಗೊತ್ತಾಗತ್ತೆ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತ. ಸೊ ನೀವು ಸೆಕ್ಷುವಲಿ ಆಕ್ಟಿವ್ ಇದ್ದೀರಾ ಅಂಡ್ ನಿಮ್ಗೆ ನಿಮ್ಮ ಪೀರಿಯಡ್ ಈ ತರ ಕಡಿಮೆ ಹಾಕೊಂಡು ಜಸ್ಟ್ ಒಂದೆರಡು ಸ್ಪಾಟಿಂಗ್ ಆಗ್ತಾ ಇದೆ ನಿಮ್ಮ ಪೀರಿಯಡ್ ಟೈಮಲ್ಲಿ ಅಂದಾಗ ಒಂದ್ಸಲ ಪ್ರೆಗ್ನೆನ್ಸಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ಈ ಸ್ಕ್ಯಾಂಟಿ ಫ್ಲೋ ಪಾಸಿಬಲ್ ಇದೆ. ಅಂಡ್ ಆಲ್ಸೋ ಡ್ಯೂರಿಂಗ್ ಬ್ರೆಸ್ಟ್ ಫೀಡಿಂಗ್, ಈ ಸ್ತನಪಾನ ಮಾಡುವಂತ ಮಹಿಳೆಯರಲ್ಲಿ ಪ್ರೋಲ್ಯಾಕ್ಟಿನ್ ಅನ್ನೋ ಹಾರ್ಮೋನ್ ಲೆವೆಲ್ ಬಹಳ ಜಾಸ್ತಿ ಇರುತ್ತೆ. ಸೊ ಈ ಪ್ರೋಲ್ಯಾಕ್ಟಿನ್ ಸಹ ಈ ಸ್ಕ್ಯಾಂಟಿ ಪೀರಿಯಡ್ಸ್ ಅಥವಾ ಬಹಳ ಕಡಿಮೆ ಮುಟ್ಟಿನ ಟೈಮಲ್ಲಿ ಬ್ಲಡ್ ಫ್ಲೋ ಅನ್ನ ಮಾಡ್ತಾ ಇರಬಹುದು. ಕೆಲವೊಂದು ಸಿಂಡ್ರೋಮ್ಸ್ ಲೈಕ್ ಅಶರ್ಮನ್ ಸಿಂಡ್ರೋಮ್ ಎಕ್ಸೆಟ್ರಾ, ಎಲ್ಲಿ ಈ ಗರ್ಭಕೋಶದ ಒಳಗಡೆ ಈ ಎಡೇಷನ್ಸ್ ಆಗ್ಬಿಡ್ತವೆ, ಅದು ಅಂಟ್ಕೊಂಡ್ ಬಿಟ್ಟಿರ್ತವೆ ಒಳಗಡೆಯಿಂದ. ಸೊ ದಟ್ ಆವಾಗ ಸಹ ಕೆಲವೊಬ್ಬರಲ್ಲಿ ಈ ಬ್ಲಡ್ ಫ್ಲೋ ಏನಿದೆ ಅದು ಕಡಿಮೆ ಆಗಿ ಹೋಗ್ತಾ ಇರ್ಬೋದು. ಸಮ್ ಟೈಮ್ಸ್ ಈ DNC ಎಕ್ಸೆಟ್ರಾ ಮಾಡ್ಕೊಂಡಂತ ಮಹಿಳೆಯರಲ್ಲಿ ನಾವು ಈ ತರದ ಪ್ರಾಬ್ಲಮ್ಸ್ ಅನ್ನ ನೋಡ್ತಾ ಇರ್ತೇವೆ. ಈ ಗರ್ಭಕೋಶದ ಏನಾದ್ರೂ ಆಪರೇಷನ್ ಲೈಕ್ ಏನಾದ್ರೂ ಅಲ್ಲಿ ಗಡ್ಡೆ ಇತ್ತು, ಆ ಗಡ್ಡೆಯನ್ನ ತೆಗೆದ್ರು, ಮಯೋಮೆಕ್ಟಮಿ, ಬ್ಲೀಡಿಂಗ್ ಏರಿಯಾ ಸರ್ಫೇಸ್ ಏನಿದೆ ಅದು ಕಡಿಮೆ ಹಾಕೊಂಡು ಕೆಲವೊಬ್ಬರಲ್ಲಿ ಈ ತರ ಕಡಿಮೆ ಪೀರಿಯಡ್ ಬರ್ತಾ ಇರಬಹುದು. ಸೊ ಇವೆಲ್ಲ ಕೆಲವು ಕಾರಣದಿಂದ ಪೀರಿಯಡ್ ಇನ್ ಬ್ಲಡ್ ಕಡಿಮೆ ಹೋಗ್ತಾ ಇರಬಹುದು. ಅಂಡ್ ಇವೆಲ್ಲದರಲ್ಲಿ ಎಲ್ಲದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ಕಂಡೀಷನ್ಸ್ ಎಸ್ಪೆಷಲಿ ಹಾರ್ಮೋನಲ್ ಚೇಂಜಸ್ ಎಕ್ಸೆಟ್ರಾ ನಾವು ಇಂಟರ್ವೀನ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಬಹಳ ಕಡಿಮೆ ಫ್ಲೋ ಆಗ್ತಾ ಇದೆ ಅಂದ ಮಾತ್ರಕ್ಕೆ ನಿಮಗೆ ಮುಂದೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಏನೂ ಇರೋದಿಲ್ಲ. ಕೆಲವೊಬ್ಬರಲ್ಲಿ ಕಡಿಮೆ ಫ್ಲೋ ಮೇ ಬಿ ಕ್ವೈಟ್ ನಾರ್ಮಲ್. ಸೊ ಯಾವಾಗ ನೀವು ನಿಮ್ಮ ಡಾಕ್ಟರನ್ನ ಭೇಟಿ ಆಗಬೇಕು, ನೀವು ಋತುಬಂಧದ ಏಜಲ್ಲೂ ಇಲ್ಲ ಆ್ಯಂಡ್ ನೀವು ಈಗ ಪ್ಯೂಬರ್ಟಿ, ನೀವು ಪ್ರೌಢಾವಸ್ಥೆಯ ವಯಸ್ಸಲ್ಲಿಯೂ ಇಲ್ಲ, ಮಧ್ಯದಲ್ಲಿ ಇದ್ದೀರಾ, ನಿಮ್ಮ ಪೀರಿಯಡ್ ಮೊದಲೆಲ್ಲ ನಾರ್ಮಲ್ ಇತ್ತು ಬಟ್ ಈಗ ಸದ್ಯ ನೀವು ನೋಡ್ತಾ ಇದ್ದೀರಾ ನಿಮ್ಮ ಪೀರಿಯಡ್ ಬಹಳ ಕಡಿಮೆ ಆಗ್ತಾ ಇದೆ, ಸ್ಕ್ಯಾಂಟಿ ಫ್ಲೋ ಆಗ್ತಾ ಇದೆ ಅಂದಾಗ ಆ್ಯಂಡ್ ಇದು ಕಂಟಿನ್ಯೂಸ್ಲಿ ಸತತವಾಗಿ ಇದೆ, ಕಂಟಿನ್ಯೂಸ್ಲಿ ನಿಮಗೆ ಒಂದು 4-5 ಮಂತ್ಸ್ ಇದೇ ಥರ ಇದ್ದಾಗ ನೀವು ನಿಮ್ಮ ಡಾಕ್ಟರನ್ನ ಭೇಟಿ ಆಗಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಈ ಕಡಿಮೆ ಫ್ಲೋಯಿನ ಜೊತೆ ನಿಮಗೆ ಬೇರೆ ಸಿಂಪ್ಟಮ್ಸ್ ಇದ್ದಾವೆ, ನಿಮಗೆ ಹೊಟ್ಟೆ ನೋವು ಬರ್ತಾ ಇದೆ ಅಥವಾ ನಿಮಗೆ ಬಹಳಷ್ಟು ಯೋನಿಯಿಂದ ಡಿಸ್ಚಾರ್ಜ್ ಆಗ್ತಾ ಇದೆ, ನಿಮಗೆ ಬೇರೆ ಈ ತರ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದಾವೆ, ಆಗ ನೀವು ನಿಮ್ಮ ಡಾಕ್ಟರನ್ನ ಭೇಟಿ ಆಗಬೇಕಾಗತ್ತೆ. ನಾನು ಹೇಳಿದ ಹಾಗೆ ನೀವು ಬರ್ತ್ ಕಂಟ್ರೋಲ್ ಪಿಲ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ ಅಂಡ್ ನಿಮ್ಗೆ ಅನಿಸ್ತಾ ಇದೆ ನಿಮ್ಮ ಪೀರಿಯಡ್ ತುಂಬಾ ಕಡಿಮೆ ಆಗ್ತಾ ಇದೆ, ಪೀರಿಯಡ್ ನಿತ್ತು ಹೋಗ್ಬಿಡ್ತು, ಆ ತರ ಎಂತ ಕಂಡೀಷನ್ಸ್ ಬಂದಾಗ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಮಾತಾಡಬೇಕು. ಬೇರೆ ಮೆಥಡ್ಸ್ ಅನ್ನ ಟ್ರೈ ಮಾಡಬೇಕಾಗಿ ಬರ್ಬೋದು. ನೀವು ನಿಮ್ಮ ಡಾಕ್ಟರ್ ಹತ್ರ ಹೋದಾಗ ಅವರು ಕೆಲವೊಂದು ಬ್ಲಡ್ ಟೆಸ್ಟ್ ಅನ್ನ ಮಾಡಿಸ್ಬೋದು. ಈ ತರ ಹಾರ್ಮೋನಲ್ ಚೇಂಜಸ್ ಆದಾಗ ಎಸ್ಪೆಷಲಿ ಥೈರಾಯ್ಡ್ ಇರ್ಬೋದು, ನಿಮ್ಮ ಶುಗರ್ ಲೆವೆಲ್ಸ್ ಇರ್ಬೋದು, FSH, LH, ಪ್ರೋಲ್ಯಾಕ್ಟಿನ್ ಇಂಥ ಹಾರ್ಮೋನ್ಸ್ ಅನ್ನ ಟೆಸ್ಟ್ ಮಾಡ್ಬೋದು. ನಿಮ್ಗೊಂದು ಅಲ್ಟ್ರಾಸೌಂಡ್ ಮಾಡಿ ನೋಡ್ಬೋದು ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಅಂಡಾಶಯದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಸೊ ಅಕಾರ್ಡಿಂಗ್ಲಿ ಏನಾದರೂ ಬಂತು ಅಂತ ಹೇಳಿದ್ರೆ ಅವರು ಅದರ ಪ್ರಕಾರ ಅವರ ಟ್ರೀಟ್ಮೆಂಟ್ ಅನ್ನ ಪ್ಲಾನ್ ಮಾಡ್ತಾರೆ. ಟ್ರೀಟ್ಮೆಂಟ್ ಹೇಗೆ ಮಾಡೋದು ಈ ಸ್ಕ್ಯಾಂಟಿ ಪೀರಿಯಡ್ಸಿಗೆ ಅಥವಾ ಈ ಕಡಿಮೆ ಬ್ಲಡ್ ಫ್ಲೋ ಇದ್ದಾಗ,
ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ ಯಾವುದರಿಂದ ಈ ಥರ ಕಡಿಮೆ ಫ್ಲೋ ಆಗ್ತಾ ಇದೆ. ಈಗ ಥೈರಾಯ್ಡ್ ಹಾರ್ಮೋನಿನ ಪ್ರಾಬ್ಲಮಿಂದ ಹೀಗೆ ಆಗ್ತಾ ಇದೆ ಅಂದಾಗ ನಾವು ಥೈರಾಯ್ಡ್ಗೆ ಟ್ರೀಟ್ಮೆಂಟ್ ಕೊಟ್ಟರೆ ಆಟೋಮ್ಯಾಟಿಕಲಿ ನಿಮ್ಮ ಪೀರಿಯಡ್ ಸರಿಯಾಗತ್ತೆ. ಅದೇ ರೀತಿ ಸ್ಟ್ರೆಸ್ಸಿಂದ ನಿಮಗೆ ಈ ಥರ ಕಡಿಮೆ ಫ್ಲೋ ಆಗ್ತಾ ಇದೆ ಅಂದಾಗ ನೀವು ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಂಡಾಗ ಈ ಫ್ಲೋ ನಾರ್ಮಲ್ ಆಗ್ತಾ ಇರುತ್ತೆ. ಅಂಡರ್ ವೇಟ್ ಇದ್ದೀರಾ ಅಥವಾ ಬಹಳ ಫ್ಯಾಟ್ ಲಾಸ್ ಆಗಿಬಿಟ್ಟಿದೆ ನಿಮ್ಮ ಬಾಡಿಯಲ್ಲಿ, ಆದ್ರಿಂದ ನಿಮಗೆ ಪೀರಿಯಡ್ ಬರ್ತಾ ಇಲ್ಲ ಅಂದಾಗ ನೀವು ಒಂದು ಸಮತೋಲಿತ ಆಹಾರ, ಬ್ಯಾಲೆನ್ಸ್ಡ್ ಡಯಟ್, ಎಕ್ಸಸೈಸ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಬೇಕಾಗಿ ಬರ್ಬೋದು. ಇದನ್ನ ಚೇಂಜ್ ಮಾಡಿದಾಗ ನಿಮ್ಮ ಬಾಡಿ ಆಟೋಮ್ಯಾಟಿಕಲಿ ರೀಸೆಟ್ ಆಗುತ್ತೆ ಅಂಡ್ ನಿಮ್ಮ ಪೀರಿಯಡ್ಸ್ ಮತ್ತೆ ರೆಗ್ಯುಲರ್ ಆಗಿ ಬರ್ತಾ ಇರಬಹುದು. PCOS ಅಲ್ಲಿ ಮೇನ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಜೀವನ ಶೈಲಿಯ ಚೇಂಜಸ್ ಅನ್ನ ಮಾಡೋದು. ಅದು ಆಹಾರ ಪದ್ಧತಿಯಲ್ಲಿ ಇರ್ಬೋದು ಅಥವಾ ಎಕ್ಸಸೈಸ್ ಪ್ಯಾಟರ್ನ್ ಅಲ್ಲಿ ಇರ್ಬೋದು. ಔಷಧಿಗಳು ಇದಾವೆ, ಬಟ್ ಬಹಳಷ್ಟು ಸಲ ಈ ಆಹಾರದಲ್ಲಿ ಚೇಂಜಸ್ ಮಾಡಿದ್ರೆ, ಎಕ್ಸಸೈಸ್ ಅನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ PCOS ಗೆ ಬಹಳ ಬೆನಿಫಿಟ್ ಸಿಗ್ತಾ ಇರುತ್ತೆ ಅಂಡ್ ನಿಮ್ಮ ಫ್ಲೋ ಸಹ ನಾರ್ಮಲ್ ಆಗ್ಬೋದು. So that's all about scanty periods. Thank you so much for watching the video. Please like, share and subscribe the channel. Thank you.